ಇದೇ ಅವ್ರ ಮನೆ. ಬನ್ನಿ ಸರ್. ಮನಹಳ್ಳಿ ಎಲ್ಲಿದ್ದೀಯ? ಬಾರ, ಈಗ ಬಾರ. ಏನ್ ಸರ್ ಇದು? ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಸೆಲ್ಲಿಟ್ ಹೊಡಿತಾ ಇದ್ದೀರಾ? ಅಲ್ಲಯ್ಯ, ರಾಕ್ಷಸಿ ಅಂತ ಹೇಳಿ ಈ ದೇವತನ ತೋರ್ಸೋದು? ನಮ್ಮಂತವ್ರಿಗೆಲ್ಲ ಅನ್ನ ಹಾಕಿ ಪುಣ್ಯ ಕಟ್ಕೊಳ್ತಾ ಇರೋ ಇವ್ರನ್ನ ಯಾವ ಕೈಯಿಂದ ಅರೆಸ್ಟ್ ಮಾಡಿ? ನೋಡಿದ್ರ ಮೇಡಮ್, ಇವನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾನಲ್ಲ, ಇವನ್ಗೆ ಎಷ್ಟು ದುರಾಂಕಾರ ಇರಬೇಕು. ಚಂಡಾಲ್ ನನ್ನ ಮಗನೇ, ಪವಿತ್ರವಾದ ಕಾಕಿ ಬಟ್ಟೆ ಹಾಕೊಂಡು ಅದರೊಳಗಡೆ ಇಂಥ ಕಚಡ ಮನಸ್ಸು ಇಟ್ಕೊಂಡಿದ್ಯಲ್ಲ, ನೀನು ಮನುಷ್ಯನ ನಾಯಿ ನನ್ನ ಮಗನೇ. ನನ್ನ ಮೇಲೆ ಕೈ ಮಾಡ್ತೀಯ? ಬೇಕಾರಿ ತಿರುಪೆ ಎತ್ಕೊಂಡು ತಿನ್ನೋ ನಿನಗೆ ನನ್ನನ್ನು ಎದುರು ಹಾಕೊಳ್ಳೋಷ್ಟು ಪೊಗರ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ನೋಡಿಗ. ನಿನ್ ಪಾಪದ ಕೂಡ ತುಂಬಿದೆ ಕಣೆ. ತಗ, ಇದು ನನ್ ಶಾಪ. ನೀನು ಸುಮ್ಮನೆ ಬಿಡೋದಿಲ್ಲ. ನೀನು ಹಾಳಾಗೋಗು. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡುವವನು ಶಿಕ್ಷೆ ಅನುಭವಿಸಲೇಬೇಕು. ನಮ್ಮಂತ ಬಡವ್ರ ಕಣ್ಣಲ್ಲಿ ನೀರು ಹಾಕ್ತಿದ್ರೆ ನಿಮ್ಮಂತವ್ರ ಕಣ್ಣಲ್ಲಿ ರಕ್ತ ಕಣ್ಣೀರು ಸುರಿಸ್ತಾನೆ. ಬಡವ್ರ ಹೊಟ್ಟೆ ಮೇಲೆ ಬಲ್ಲಿದ ಹೊಡೆದ್ರೆ ಆ ಬಲ್ಲಿನ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಭಗವಂತ ಬರ್ತಾನೆ. ಭಗವಂತ ಬಂದೇ ಬರ್ತಾನೆ.